ಜನರನ್ನು ಮೆಚ್ಚಿಸಿಕೊಂಡು ಟಿವಿಯಲ್ಲಿ ಬರ್ಬೇಕಂದ್ರೆ ಮಾತ್ರ ಆಗ್ತದೆ ಇಲ್ಲಿ ಕೂತ್ಕೊಂಡು. ನಿಮ್ಮ ಪ್ರಶ್ನೆ ಕೇಳಿ. ಅದೇ ವರ್ಷದಲ್ಲಿ ಯಾವುದೇ ರೀತಿಯ ನಗರಸಭೆ ವ್ಯಾಪ್ತಿಗೆ ಕೆಲಸ ಆಗ್ಬೇಕಲ್ಲ, ಇರ್ಬೋದು ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನಗಳು ಬಿಡುಗಡೆ ಆಗಿಲ್ಲ. ಅಷ್ಟನ್ನು ಕೇಳಿ, ಅನುದಾನ ಕೇಳಿ. ಉಡುಪಿ ಜಿಲ್ಲಾ ಕೇಂದ್ರವಾಗಿ ಉಡುಪಿ ನಗರಸಭೆ ಬರ್ತದೆ. ಸುಮಾರು ನನ್ನ ಕ್ಷೇತ್ರದ 60% ಉಡುಪಿ ನಗರಸಭೆ ವ್ಯಾಪ್ತಿಗೆ ಬರ್ತದೆ. ಕಳೆದ 3 ಮಳೆಗಾಲದಲ್ಲಿ 23, 24 ಮತ್ತು 25ರಲ್ಲಿ ವಾಡಿಕೆಗಿಂತ ಅತಿ ಹೆಚ್ಚು ಮಳೆಯಾಗಿ ಇವತ್ತು ಸಂಪೂರ್ಣವಾಗಿ ಎಲ್ಲ ರಸ್ತೆಗಳು ಇರ್ಬೋದು, ಚರಂಡಿಗಳು ಕೂಡ ನೆಲ ಕಚ್ಚಿ ಹೋಗಿ ಇವತ್ತು ಜನಸಾಮಾನ್ಯರಲ್ಲಿ ನಡೆದಾಡಲಿಕ್ಕಾಗಲಿ ವಾಹನದಲ್ಲಿ ಹೋಗಲಿಕ್ಕೆ ಕಷ್ಟ ಸಾಧ್ಯವಾಗ್ತದೆ. ಅದರಲ್ಲೂ ವಿಶೇಷವಾಗಿ ಸನ್ಮಾನ್ಯ ಅಧ್ಯಕ್ಷ ಗೊತ್ತಿದ್ದಾಗೆ ನಮ್ಮ ಭಾಗ ಒಂದು ಕಡೆ ಸಮುದ್ರ ಆಗಿದ್ದರೆ ಇನ್ನೊಂದು ಕಡೆ ಅತಿ ಹೆಚ್ಚು ನದಿ ಇರ್ಬೋದು, ನಮ್ಮ ಬ್ಯಾಕ್ ವಾಟರ್ ಇರುವಂಥ ಪ್ರದೇಶಗಳು. ಅದರಿಂದಾಗಿ ಅತಿ ಹೆಚ್ಚು ಮಳೆಯಿಂದ ಈಗಾಗಲೇ ವರದಿ ಪ್ರಕಾರ ಸುಮಾರು 100 ಕೋಟಿಗೂ ಮಿಕ್ಕಿದ ಈ ಒಂದು ಹಾನಿಗಳಾದ ಬಗ್ಗೆ ಈಗಾಗಲೇ ಜಿಲ್ಲಾಧಿಕಾರಿಗಳು ವರದಿಯನ್ನು ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆ ಈಗಾಗಲೇ ತಮಗೆ ತಿಳಿದಿರುವ ಹಾಗೆ ಒಂದು ಕಡೆ ಮಲ್ಪೆ ಮೀನುಗಾರಿಕೆ ಬಂದರು ಇರ್ಬೋದು, ಇನ್ನೊಂದೆಡೆ ಉಡುಪಿ ಶ್ರೀಕೃಷ್ಣ ಮಠ, ಮಣಿಪಾಲದ ಶಿಕ್ಷಣ ಸಂಸ್ಥೆಗಳಿಗೆ ಬಹಳಷ್ಟು ಜನಸಾಮಾನ್ಯರು ಪ್ರವಾಸಿಗರು ಬರ್ತಾರೆ. ಅದರಿಂದ ನಮ್ಮ ವಿನಂತಿ ಮಾನ್ಯ ಸಚಿವರೇ, ಇವತ್ತು ಜನಸಾಮಾನ್ಯರು ದಿನನಿತ್ಯ ನಗರಸಭಾ ಸದಸ್ಯರು ಇರ್ಬೋದು, ನಮ್ಮ ನಗರಸಭಾ ಅಧ್ಯಕ್ಷರ ಮನೆ ಬಾಗಿಲಿಗೆ ಬಂದು ಇವತ್ತು ಯಾವುದೇ ಒಂದು ಪ್ಯಾಚ್ ವರ್ಕ್ ಕಾಮಗಾರಿಗಳಿಗೆ ಅನುದಾನ ಇಲ್ಲದೆ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಅದರಿಂದಾಗಿ ನನ್ನ ವಿನಂತಿ, ಮುಂದಿನ ತಿಂಗಳು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಇತಿಹಾಸ ಪ್ರಸಿದ್ಧ ನಾಡ ಹಬ್ಬ ಪರ್ಯಾಯ ಉತ್ಸವ ಕೂಡ ಜರುಗಲಿಕ್ಕಿದೆ. ಈ ಹಿಂದೆ ನಮ್ಮ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಇರುವಾಗ ಪ್ರತಿ ಅನುದಾನ ಪರಿಹಾರ ನೀಡುವ ದೃಷ್ಟಿಯಲ್ಲಿ ಕನಿಷ್ಠ 50 ಕೋಟಿ ನಗರ ಭಾಗದಲ್ಲಿ ನಗರ ಭಾಗದಲ್ಲಿ ಹಾನಿಯಾದ ರಸ್ತೆಗಳಿಗೆ ಪುನರ್ ನಿರ್ಮಾಣಕ್ಕೆ ಅನುದಾನವನ್ನು ನೀಡಬೇಕಾಗಿ ವಿನಂತಿ ಮಾಡಿದೆ. ಅದರ ಜೊತೆಗೆ ಉಡುಪಿ ನಗರಕ್ಕೆ ಒಂದು ಹೊಸ ಯುಜಿಡಿ ಯೋಜನೆ, ಅದೇ ರೀತಿ ಈಗಾಗಲೇ ನಮ್ಮ ಉಡುಪಿಯ ನಗರಸಭೆಯನ್ನು ಮೇಲ್ದರ್ಜೆಗೇರಿಸುವ ಪ್ರಸ್ತಾವನೆ ಇತ್ತು. ಈಗಾಗಲೇ ಎಲ್ಲ ಅರ್ಹತೆಗಳು ಉಡುಪಿ ಜನರನ್ನು ಮೆಚ್ಚಿಸಿಕೊಂಡು ಟಿವಿಯಲ್ಲಿ ಬರ್ಬೇಕಂದ್ರೆ ಮಾತ್ರ ಆಗ್ತದೆ ಇಲ್ಲಿ ಕೂತ್ಕೊಂಡು. ನಿಮ್ಮ ಪ್ರಶ್ನೆ ಕೇಳಿ. ಅದೇ ವರ್ಷದಲ್ಲಿ ಯಾವುದೇ ರೀತಿಯ ನಗರಸಭೆ ವ್ಯಾಪ್ತಿಗೆ ಕೆಲಸ ಆಗ್ಬೇಕಲ್ಲ, ಇರ್ಬೋದು ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನಗಳು ಬಿಡುಗಡೆ ಆಗಿಲ್ಲ. ಅಷ್ಟನ್ನು ಕೇಳಿ, ಅನುದಾನ ಕೇಳಿ. ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಉಡುಪಿಗೆ ಒಳ್ಳೆ ಅನುದಾನನೇ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಕೇಳಿದರೆ SFCಲಿ 2023ರಲ್ಲಿ SFC ಮುಕ್ತ ನಿಧಿಯಲ್ಲಿ 2 ಕೋಟಿ 11 ಲಕ್ಷ, ಕುಡಿಯೋ ನೀರಿಗೆ 10 ಲಕ್ಷ. 2024ರಲ್ಲಿ 2 ಕೋಟಿ 64 ಲಕ್ಷ, ಮತ್ತು ಕುಡಿಯೋ ನೀರಿಗೆ 8,23,000. 25ರಲ್ಲಿ 2 ಕೋಟಿ 16 ಲಕ್ಷ ಮತ್ತು ಕುಡಿಯೋ ನೀರಿಗೆ 9.44 ಲಕ್ಷ. ಒಟ್ಟು ಸಭಾಧ್ಯಕ್ಷರೇ SFCಲಿ 7 ಕೋಟಿ ದುಡ್ಡು ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಮತ್ತು ಕುಡಿಯೋ ನೀರಿಗೆ 27 ಲಕ್ಷ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಮತ್ತು 15ನೇ ಹಣಕಾಸು ಆಯೋಗದ ಅನುದಾನದ ಅಡಿಯಲ್ಲಿ 3 ವರ್ಷಗಳಿಂದ 23ಕ್ಕೆ 5 ಕೋಟಿ 14 ಲಕ್ಷ, 23-24ಕ್ಕೆ 543 ಲಕ್ಷ, ಆಮೇಲೆ 25ಕ್ಕೆ 572. ಇದು ಬೇರೆ ಸಭಾಧ್ಯಕ್ಷರೇ. ಈ ಹಣ ಸಚಿವರೇ ತಾವು ಹೇಳ್ಬಿಡ್ತೀನಿ, ಆಮೇಲೆ ಹೇಳ್ಬಿಡ್ತೀನಿ. ಆಮೇಲೆ ಸಭಾಧ್ಯಕ್ಷರೇ, ಇದೆಲ್ಲ ಆದಮೇಲೆ ಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಅಂತ 4 ಯೋಜನೆ ಅಡಿಯಲ್ಲಿ 22-23ನೇ ಸಾಲಿನಲ್ಲಿ ಸುಮಾರು 40 ಕೋಟಿ ರೂಪಾಯಿಗಳು ಇದಕ್ಕೆ ಮಂಜೂರಾಗಿರ್ತದೆ ಸಭಾಧ್ಯಕ್ಷರೇ. ಅದಾದ ನಂತರ 15ನೇ ಹಣಕಾಸಿನಲ್ಲಿ ಮತ್ತೆ ಸಭಾಧ್ಯಕ್ಷರೇ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಸಹ SBML ಸಹ ನಾವು ಹಣವನ್ನು ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಮತ್ತು ಈ SFCಲಿ 23ರಲ್ಲಿ 514 ಲಕ್ಷ, 24ರಲ್ಲಿ 543 ಮತ್ತು 25ರಲ್ಲಿ 286 ಲಕ್ಷ ಸಭಾಧ್ಯಕ್ಷರೇ. ಮತ್ತು ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ 15 ಕೋಟಿ ಬಿಡುಗಡೆ ಆಗಿತ್ತು. 15 ಕೋಟಿ ರೂಪಾಯಿ ಸಹ ಈ 3 ವರ್ಷದಲ್ಲಿ ಖರ್ಚು ಮಾಡಿದ್ದೀವಿ ಸಭಾಧ್ಯಕ್ಷರೇ, ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ಸಿಪಾಲಿಟಿಗೆ ಸಭಾಧ್ಯಕ್ಷರೇ. ಮತ್ತು ಬಾಕಿ ಇರೋ ಅನುದಾನ ಸಭಾಧ್ಯಕ್ಷರೇ, SFCಲಿ 15ನೇ ಹಣಕಾಸು ಯೋಜನೆಯಲ್ಲಿ 1ನೇ ಕಂತು 2 ಕೋಟಿ 86 ಲಕ್ಷ ಹಣ ಬಂದೈ ಸಭಾಧ್ಯಕ್ಷ. ಈಗಾಗಲೇ ಬಿಡುಗಡೆ ಮಾಡಿ ಅಲ್ಲಿ ಕೊಟ್ಟಿದ್ದೀವಿ ಸಭಾಧ್ಯಕ್ಷ. ಇನ್ನು 2ನೇ ಕಂತಿನ ಹಣ ಕೇಂದ್ರ ಸರ್ಕಾರದಿಂದ ಬರಬೇಕು ಸಭಾಧ್ಯಕ್ಷ. ಅದಕ್ಕೆ ಈಗಾಗಲೇ ಪತ್ರ ವ್ಯವಹಾರ ಮಾಡಿದ್ದೀವಿ ಸಭಾಧ್ಯಕ್ಷ. ಸಚಿವರು ಹೇಳ್ಬಿಡ್ತೀನಿ, 1 ನಿಮಿಷ ಸರ್. ಈ ಹಣ ಬಂದಮೇಲೆ ಆ ಹಣವನ್ನು ಸಹ ಅವ್ರಿಗೆ ಕೊಡಲಿಕ್ಕೆ ನಾವು ಕ್ರಮವನ್ನು ತಗೋತೀವಿ ಸಭಾಧ್ಯಕ್ಷ. ಈಗ ಕಾಲಕ್ಕೆ ನಾವು ಉಡುಪಿ ನಗರಸಭೆಗೆ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷ. ಇದೆಲ್ಲ ಆದಮೇಲೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಗರಾಭಿವೃದ್ಧಿ ಕೋಶ ಉಡುಪಿ
ಸುಮಾರು 1,20,00,000 ಬಿಡುಗಡೆಗೆ ಅನುದಾನ ಕೇಳಿದ್ದಾರೆ ಸಭಾಧ್ಯಕ್ಷರೇ. ಈ ಅನುದಾನವನ್ನು ಎಲ್ಲಿಂದ ಒದಗಿಸ್ಕೊಡ್ಬೇಕು ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ ಸಭಾಧ್ಯಕ್ಷರೇ. ಇದು ಪ್ರಸ್ತಾವನೆ ನಮ್ಮ DME ಅಲ್ಲಿ ಪಾಸ್ ಆದ ತಕ್ಷಣ ಆ ದುಡ್ಡನ್ನು ಸಹ ಅವರು ಕೊಡಿಸ್ಕೊಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಸಭಾಧ್ಯಕ್ಷರೇ. ಮಾನ್ಯ ಸಚಿವರು ಈಗಾಗಲೇ ಉತ್ತರ ಕೊಟ್ಟ ಪ್ರಕಾರ ತಮಗೆ ತಿಳಿದಿರುವ ಹಾಗೆ ವಾಡಿಕೆಗಿಂತ ಹೆಚ್ಚು ಮಳೆ ನಮ್ಮ ಭಾಗದಲ್ಲಿ ಆಗಿದೆ. ಈಗಾಗಲೇ ತಾವು ಜಿಲ್ಲಾಧಿಕಾರಿ ಅಥವಾ ವರದಿ ಪಡ್ಕೊಂಡ್ರೆ ಗೊತ್ತಾಗ್ತದೆ ಎಷ್ಟು ಹಾನಿಯಾಗಿದೆ ಅಂತ. ಅದರಿಂದಾಗಿ ಇವತ್ತು ಇಡೀ ನಗರದಲ್ಲಿ ಸುಮಾರು 800 ಕಿಲೋಮೀಟರ್ ವ್ಯಾಪ್ತಿಯ ರಸ್ತೆಗಳಿದೆ. ಎಲ್ಲ ರಸ್ತೆಗಳು ಹೊಂಡ ಬಿದ್ದು ಇವತ್ತು ಜನಸಾಮಾನ್ಯರು ಕೂಡ ಅದರಲ್ಲಿ ಸಮಸ್ಯೆಗೆ ಒದಗಿದ್ರೆ, ವಿಶೇಷವಾಗಿ ಅಂಗವಿಕಲರಿಗೆ ನೀಡುವಂಥ ಟ್ರೈಸೈಕಲ್ ಯಾವುದು 3 ಚಕ್ರ ವಾಹನದಲ್ಲಿ ಅಂಗವಿಕಲರು ಕೂಡ ಅದರಲ್ಲಿ ಚಲಿಸುವಂಥ ಪರಿಸ್ಥಿತಿಯಲ್ಲಿಲ್ಲ. ಅದರಿಂದಾಗಿ ನನ್ನ ವಿನಂತಿ ಮಾನ್ಯ ಸಚಿವರೇ, ಸುಮಾರು 800 ಕಿಲೋಮೀಟರ್ ವ್ಯಾಪ್ತಿ ರಸ್ತೆ ಇರುವಂಥ ನಮ್ಮ ಉಡುಪಿ ನಗರಸಭೆಗೆ ಒಂದು ಭಾಗದಲ್ಲಿ ಸಮುದ್ರ ಕೊರತೆ, ಇನ್ನೊಂದು ಭಾಗದಲ್ಲಿ ನಮ್ಮ ನದಿಯಿಂದ ಆಗುವ ಸಮಸ್ಯೆಗಳು ಕೊರತೆಗಳು. ಅದರಿಂದಾಗಿ ವಿಶೇಷವಾಗಿ 3 ಲಕ್ಷಕ್ಕೆ ಹತ್ತಿರ ಜನಸಂಖ್ಯೆ ಇರುವಂಥ ನಮ್ಮ ನಗರಕ್ಕೆ ಒಂದು ವಿಶೇಷ ಅನುದಾನವನ್ನು ನೀಡಿ ಈ ಎಲ್ಲ ಸಮಸ್ಯೆಗೆ ಪರಿಹಾರವನ್ನು ಕಂಡುಹುಡುಕಬೇಕಂತ ಸಮಸ್ಯೆ ಉಡುಪಿಯ ಜನರ ಪರವಾಗಿ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ. ಅರುಣ್ ಬೆಲ್ಲ ಆಯ್ತು.